ವೃಶ್ಚಿಕ ರಾಶಿಯವರಿಗೆ ಈ ಕುಜಗ್ರಹ ಭಾತೃಸ್ಥಾನದಲ್ಲಿ ಬಲಹೀನನಾಗಿರೋದ್ರಿಂದ ಒಂದಷ್ಟು ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಅಥವಾ ಅಕ್ಕ ತಂಗಿರ ವಿಚಾರದಲ್ಲಿ ಸಣ್ಣ ಪುಟ್ಟ ಜಗಳಗಳು ಉಂಟಾಗುವಂಥದ್ದಿರುತ್ತೆ. ಈ ಅಮಾವಾಸ್ಯೆಯ ನಂತರ ದಿನಗಳಲ್ಲೂ ಒಂದಷ್ಟು ಪ್ರಾಬ್ಲಮ್ ಕೊಡುವಂಥದ್ದಿರುತ್ತೆ. ಆದಷ್ಟು ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಏನಾದರೂ ಮಾತುಕತೆ ಇಟ್ಕೊಳ್ಳೋದಾಗಲಿ ಅಥವಾ ಏನಾದರೂ ಈ ಕೋರ್ಟು ಕಚೇರಿ ನಡೆಯುವಂಥ ಸಂದರ್ಭದಲ್ಲಿ ರಾಜಿ ಮಾಡಿಕೊಳ್ಳುವಂಥದ್ದು ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಆದಷ್ಟು ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರಿದ್ದರೆ ಸ್ವಲ್ಪ ಆದಷ್ಟು ಏನೇ ಮಾತನಾಡಬೇಕಾದ್ರೂ ಆಲೋಚನೆ ಮಾಡಿ ಮಾತನಾಡೋದು ಬಹಳ ಒಳ್ಳೆಯದು. ಯಾಕಂದರೆ ಒಂದಷ್ಟು ಯೋಗಗಳು ಗ್ರಹಗಳ ಸಂಯೋಗದಿಂದ ಕೆಲವು ರಾಶಿಯವರಿಗೆ ಒಳ್ಳೆಯದಾದರೆ ಒಂದಷ್ಟು ರಾಶಿಯವರಿಗೆ ಒಂದಷ್ಟು ಕಂಟಕ ಸಮಸ್ಯೆಗಳೇ ತಂದು ಕೊಡುತ್ತೆ. ಅದಕ್ಕೆ ಈ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಗೋಚಾರದಲ್ಲಿ ನಾವು ನೋಡೋಕೆ ಹೋದರೆ ಗುರುಬಲನೂ ಇಲ್ಲ. ಒಂದು. ಎರಡನೇದು ಪಂಚಮ ಶನಿ ಅಂತ ನಡೀತಾ ಇದೆ. ಪಂಚಮ ಶನಿ ಅಂತ ಹೇಳಿದ್ರೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ವಿಳಂಬ ಸಮಸ್ಯೆಗಳೇ ಕಾಣ್ತಾ ಇರುತ್ತೆ. ಅದರ ಜೊತೆಗೆ ಈ ಚತುರ್ಗ್ರಹಿ ಯೋಗನೂ ಒಂದಷ್ಟು ಸಮಸ್ಯೆನೇ ತಂದು ಕೊಡುವಂಥದ್ದು ಇರುತ್ತೆ. ಸ್ವಲ್ಪ ಭಾತೃಸ್ಥಾನ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ನೋಡಿಕೊಂಡು ವ್ಯವಹಾರ ಮತ್ತು ಮಾತುಕತೆ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಮತ್ತು ಅದ್ರ ಜೊತೆಗೆ ಗುಪ್ತ ವಿರೋಧಿಗಳಿಂದ ಒತ್ತಡ ಉಂಟಾಗುತ್ತೆ. ಅಂದರೆ ಜೊತೆಲೇ ಇರ್ತಾರೆ, ಗೊತ್ತಿಲ್ಲದಿರೋ ರೀತಿಯಲ್ಲಿ ಶತ್ರುಗಳಿಂದ ನಿಮಗೆ ಕೆಲಸದ ವಿಚಾರದಲ್ಲಾಗಲಿ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗೃತೆ ವಹಿಸಬೇಕು. ಮತ್ತು ಅದರ ಜೊತೆಗೆ ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಇರುತ್ತೆ. ಹೆಚ್ಚು ಖರ್ಚುಗಳು ಉಂಟಾಗುವಂಥದ್ದು